ಹೇಗಿದ್ದೆ ನಾನು ಹೆಂತ ಮಾಯೆಗೆ ಹೇಳು ಹೆಸರೇನು ನೀ ಬಂದ ಮೇಲೆ ಬರುತ್ತೆ ನನ್ನ ಹೆಸರೇನು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕಂದರೆ ಇದೇ ಫಸ್ಟ್ ನಾನು ವಿಡಿಯೋ ನೋಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕೆಳಗಡೆ ಫಾಂಟ್ ಲಿಂಕ್ನ ಕೊಟ್ಟಿರ್ತೀನಿ, ಅದನ್ನು ನಿಮ್ಮ ಅಲರ್ಟ್ ಮಿಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಇನ್ಪುಟ್ ಮಾಡ್ಕೊಂಡಾದಮೇಲೆ XML ಫೈಲ್ ಕೊಟ್ಟಿರ್ತೀನಿ, ಫುಲ್ ಪ್ರಾಜೆಕ್ಟ್ ಲಿಂಕ್ನ, ಅದನ್ನು ನಿಮ್ಮ ಅಲರ್ಟ್ ಮಿಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಫಸ್ಟ್ ಫಾಂಟ್ ಇನ್ಪುಟ್ ಮಾಡ್ಕೊಂಡಾದಮೇಲೆ ಇದನ್ನು XML ಫೈಲ್ನ ಇನ್ಪುಟ್ ಮಾಡ್ಕೊಳ್ಳಿ. ಇದನ್ನು ನೋಡ್ಬೋದು, ಇಲ್ಲಿ 3 ಫೋಲ್ಡ್ರನ್ನ 3 ಗ್ರೂಪ್ ಆಗಿ ಕ್ರಿಯೇಟ್ ಮಾಡಿದ್ದೀನಿ. ಇದರೊಳಗೆ ಒಂದು ಗ್ರೂಪಿಗೆ ಫೋಟೋ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದರ ಮೇಲೆ ನೀವು ಇನ್ನು 3ಕ್ಕೆ ನೀವು ಹಾಕ್ಕೊಳ್ಳಿ. ಅದಕ್ಕಿಂತ ಮುಂಚೆ ಇದ್ರೊಳಗೆ ಸಾಂಗ್ ಇರೋದಿಲ್ಲ, ಹಾಗಾಗಿ ಕೆಳಗಡೆ ಸಾಂಗ್ ಕೊಟ್ಟಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ವಿಡಿಯೋ ಈ ರೀತಿ ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಮಾಡ್ಕೊಂಡು ಈ ತಳಗಿನ ವಿಡಿಯೋನ ಡಿಲೀಟ್ ಮಾಡಿಬಿಡಿ. ಇಲ್ಲಿ ಲಾಸ್ಟಿಗೆ ಬಂದು ಇಲ್ಲಿ ಬೀಟ್ ಮಾರ್ಕ್ ಒಳಗೆ ಇಟ್ಕೊಂಡು ಸಾಂಗ್ನ ಸ್ವಲ್ಪ ಜಾಸ್ತಿ ಆಗಿರುತ್ತೆ, ಅದನ್ನು ಕಟ್ ಮಾಡ್ಕೊಂಬಿಡಿ. ಆಮೇಲೆ ಫಸ್ಟ್ ಒಂದು ಗ್ರೂಪಿಗೆ ಫೋಟೋ ಹಾಕೋದು ಹೇಗೆ ಅಂತ ಹೇಳ್ತೀನಿ ನೋಡಿ, ಕೇಳ್ಕೊಳ್ಳಿ. ಅದೇ ರೀತಿ ಇನ್ನೆರಡಕ್ಕೂ ನೀವು ಹಾಕಿ. ಈ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಲಾಸ್ಟಲ್ಲಿ ಇಟ್ಕೊಂಡು ಫಸ್ಟ್ ಒಂದು ಕ್ಲಿಕ್ ಮಾಡಿ, ಎಡಿಟ್ ಮತ್ತು ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋ ಹಾಕ್ಕೊಳ್ಳಿ. ಸದ್ಯ ಒಂದು ಫೋಟೋ ಹಾಕ್ಕೊಂಡು ತೋರಿಸ್ತೀನಿ ನೋಡಿ. ಈಗ ನಾನು ಈ ರೀತಿ ಲಾಸ್ಟಿಂದ ಸೆಕೆಂಡ್ ಒನ್ ಇಟ್ಕೊಳ್ಳಿ ಫೋಟೋನ. ಲಾಸ್ಟಿಗೆ ಈ ಥರ ಸ್ಲೈಡ್ ಮಾಡಿ ಈ ರೀತಿ ನಿಮಗೆ ಯಾವ ಅಷ್ಟಕ್ಕೆ ಬೇಕು ಫೋಟೋ ಅಷ್ಟಕ್ಕೆ ಸ್ಲೈಡ್ ಮಾಡಿಕೊಂಡು, ಅಷ್ಟು ಜೂಮ್ ಬೇಕು ಅಷ್ಟಕ್ಕೆ ಇಟ್ಕೊಂಡು ಈ ರೀತಿ ಮಾಡ್ಕೊಳ್ಳಿ. ಇದನ್ನು ಲಾಸ್ಟ್ ಒಂದನ್ನು ಡಿಲೀಟ್ ಮಾಡಿಬಿಡಿ. ಈಗ ಮತ್ತೆ ಬ್ಯಾಕ್ ಬನ್ನಿ. ಈಗ ಸೆಕೆಂಡ್ ಒನ್ನು ಅದೇ ರೀತಿ ಫೋಟೋ ಹಾಕ್ಕೊಳ್ಳಿ. ನೋಡ್ಬೋದು ನೀವು ಯಾವ ರೀತಿ ಹಾಕ್ಕೊಳೋದು ಅಂತ. ಈ ರೀತಿ ಹಾಕ್ಕೊಂಡು ಥರ್ಡ್ ಮತ್ತು ಸೆಕೆಂಡ್ ಒನ್ ಒಳಗೆ ಇಟ್ಕೊಂಡು ಲಾಸ್ಟ್ವರೆಗೂ ಸ್ಲೈಡ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಳ್ಳಿ ಫೋಟೋನ. ಲಾಸ್ಟ್ನೇದು ಫಸ್ಟ್ ಇದು ಫೋಟೋನ ಡಿಲೀಟ್ ಮಾಡಿಬಿಡಿ. ಅದೇ ರೀತಿ ಈಗ ಥರ್ಡ್ ಒನ್ನು ಅದೇ ರೀತಿ ಮಾಡ್ಕೊಳ್ಳಿ. ಇದನ್ನು ಪೂರ್ತಿ ಯಾಕೆ ಹಾಕಿ ತೋರಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ಸ್ವಲ್ಪ ಎಡವಟ್ಟಾಗುತ್ತೆ ವಿಡಿಯೋ, ಹಾಗಾಗಿ ತೋರಿಸ್ತಾ ಇದ್ದೀನಿ. ನೋಡ್ಕೊಂಡು ಫಸ್ಟಿಗಳಿಂದ ಅದೇ ರೀತಿ ಮಾಡ್ಕೊತ ಬರ್ಬೋದು. ಏನು ಎಡವಟ್ಟು ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ಒಂದು ಫೈಲ್ ಇದೆಯಲ್ಲ, ಇದು ಈ ರೀತಿ ಕಟ್ ಆಗಿಬಿಡುತ್ತೆ. ಆಮೇಲೆ ವಿಡಿಯೋ ನೀವು ನೋಡಿದಾಗೆ ಕರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ಇದನ್ನು ಫೋಟೋ ಹಾಕ್ಕೊಂಡಾದ್ಮೇಲೆ ಇದನ್ನು ಲಾಸ್ಟ್ವರೆಗೂ ಈ ಥರ ಸ್ಲೈಡ್ ಮಾಡ್ಕೊಂಡಾದ್ಮೇಲೆ ಇದೇ ರೀತಿ ಇದು ಆಗ್ಬೋದು, ಥರ್ಡ್ ಒನ್ನು ಆಗ್ಬೋದು, ಫೋರ್ತ್ ಒನ್ನು ಆಗ್ಬೋದು, ಯಾವುದಾಗಿರುತ್ತೆ ಅದನ್ನು ಈ ರೀತಿ ಎಡಿಟ್ ಮಾಡಿಕೊಂಡು ಬ್ಯಾಕ್ ಬನ್ನಿ. ಆಮೇಲೆ ಈ ಸೆಕೆಂಡ್ ಗ್ರೂಪು ಅದರೊಳಗೂ ಅದೇ ರೀತಿ ಫೋಟೋ ಹಾಕ್ಕೊಳ್ಳಿ. ಇದು ಥರ್ಡ್ ಒನ್ನು ಅದೇ ರೀತಿ ಫೋಟೋ ಹಾಕ್ಕೊಂಡು ವಿಡಿಯೋ ಸೇವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.